ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ತಮ್ಮನೇಲಲ್ಲಿ ನೋಡ್ದಂಗೆ ಇವತ್ತು ಮಕ್ಕಳಿಗೆ ಹೇಗೆ ಹಾಲು ಬಿಡಿಸೋದು ಆ್ಯಂಡ್ ಕೆಲವು ಟಿಪ್ಸ್ಗಳನ್ನ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಏನೇನು ಮಾಡಿದೆ, ಏನೇನು ಮಾಡಬಾರ್ದು ನೀವುಗಳು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಕೊನೆ ತನಕ ಆ ವಿಡಿಯೋನ ನೋಡಿ. ಹಾಗೆ ಯಾರೇನೂ ಫಾಲೋ ಮಾಡಿಲ್ಲ, ಪ್ಲೀಸ್ ಫಾಲೋ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ಮಕ್ಕಳಿಗೆ ಹಾಲು ಬಿಡಿಸೋದಂದರೆ ಏನೋ ಒಂಥರ ಒಂದು ಹೇಳೋಕ್ಕಾಗಲ್ಲ, ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಹೇಗೆ ಏನು ಅಂತ. ಬಟ್ ಅಟ್ ದ ಎಂಡ್ ನಾವು ಬಿಡಿಸ್ಲೇಬೇಕಾಗತ್ತೆ. ಅದು ಒಂದು ಜರ್ನಿ, ಮುಗಿಸ್ಲೇಬೇಕಾಗುತ್ತೆ ಒಂದು ಜರ್ನಿನ. ಬಿಕಾಸ್ ಇಲ್ಲ ತುಂಬ ದೊಡ್ಡವರಾಗ್ಬಿಟ್ರೆ ಆಟ ಮಾಡೋದಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ತುಂಬ ಪ್ರಾಬ್ಲಮ್ಸ್ ಎಲ್ಲ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಒಂದು ಸ್ಟೇಜಿಗೆ ಬಂದಮೇಲೆ ಮಕ್ಕಳಿಗೆ ಹಾಲು ಬಿಡಿಸೋದು ಅತ್ಯವಶ್ಯಕತೆ ಅಂತ ಹೇಳ್ತೀನಿ. ಬ್ರೆಸ್ಟ್ ಫೀಡ್ ಸ್ಟಾಪ್ ಮಾಡೋದಕ್ಕೆ, ದೇಹನ ಬಿಡಿಸೋದಕ್ಕೆ ನಾನು ಫಾಲೋ ಮಾಡಿದಂಥ ಒಂದಿಷ್ಟು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾಕೆಂದರೆ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು, ನೀವು ನೋಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗ್ಬೋದು. ಫಸ್ಟ್ ಥಿಂಗ್ ನಾನು ಏನು ಹೇಳ್ತೀನಿ ಅನ್ನೋದಾದರೆ, ಮಕ್ಕಳಿಗೆ 2 ಇಯರ್ಸ್ ಕಂಪ್ಲೀಟ್ ಆಗೋವರೆಗೂ ಹಾಲನ್ನ ಕುಡಿಸಿ. ತುಂಬಾ ಒಳ್ಳೆಯದು. ಮಕ್ಕಳು ಬೋನ್ ಸ್ಟ್ರಾಂಗ್ ಆಗುತ್ತೆ, ಬೆಳವಣಿಗೆಗೆ, ಅವ್ರ ಗ್ರೋತಿಗೆ, ಮೈಂಡ್ಗಾಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ. ಮಕ್ಳು ಇವಾಗ ಒಂದು ಬಿದ್ದು ಎದ್ದು ಬಂದರು ಅಂತ ಹೇಳಿದ್ರೆ ಆವಾಗ ಆ ಟೈಮಲ್ಲಿ ಹಾಲು ಕೊಟ್ಟರೆ ಅವ್ರಿಗೆ ಆ ನೋವನ್ನೆಲ್ಲ ಮರಿತಾರೆ ಅಂತಲೇ ಹೇಳ್ಬೋದು. ಯಾರೋ ಹೇಳ್ತಾರೆ, ರಿಲೇಟಿವ್ಸ್ ಹೇಳ್ತಾರೆ, ಅವ್ರು ಹೇಳ್ತಾರೆ, ಅಪ್ಪ ಅಮ್ಮ ಹೇಳ್ತಾರೆ, ಇಲ್ಲ ಅತ್ತೆ ಮಾವ ಹೇಳ್ತಾರೆ, ಇದನ್ನು ಹಿಂಗೆ ಮಾಡ್ಕೊಂಡಿದ್ಯಾ, ಬಿಡಿಸು, ಇಲ್ಲ ಅವ್ರು ಹಂಗೆ ಬಿಡಲ್ಲ ಮಾಡಲ್ಲ ಅಂತ ಹೇಳ್ತಾರೆ. ಅಫ್ಕೋರ್ಸ್ ನಮ್ಮಮ್ಮನೂ, ನನ್ನ ಸಿಸ್ಟರ್ ಆಗಲಿ ಎಲ್ಲರೂ ಆಗಲಿ ಹೇಳ್ತಿದ್ರು. ಯಾಕೆ ಅಂದರೆ ನನ್ನ ಮಗಳು ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ಲು ಅದಕ್ಕೆ. ನೀವು ಬೆಳಗ್ಗೆ ತಿಂಡಿ ತಿನ್ನಿಸಿ, ಸ್ನ್ಯಾಕ್ಸ್ ಕೊಡಿಸಿ, ಊಟ ಮಾಡಿಸಿ, ಜ್ಯೂಸಸ್ಗಳನ್ನ ಕೊಡಿ, ಲಿಕ್ವಿಡ್ನ ಕೊಡಿ, ಎಲ್ಲ ಮಾಡಿದ್ರು ಕೂಡ ಅವಳು ಇಮ್ಮಿಡಿಯೇಟಾಗಿ ಮಮ್ಮಮ್ಮ ಅಂತ ಕೇಳೋಳು. ಅಂದರೆ ಹಾಲು ಕುಡಿಯೋದಕ್ಕೆ ನಂಗೆ ಬೇಕೇ ಬೇಕು ಅಂತ ಹಠ ಮಾಡೋಳು. ಇನ್ನೆಲ್ಲಾದ್ರೂ ಔಟ್ಸೈಡ್ ಹೋದಾಗೆಲ್ಲ ತುಂಬಾ ಹಠ ಮಾಡೋಳು. ಆ ಟೈಮಲ್ಲಿ ಏನಾದರೂ ಸೊ ಇವಳು ಇನ್ನೂ ಸ್ವಲ್ಪ ಬುದ್ಧಿ ಬಂದರೆ ಬಿಡ್ಸೋಕ್ಕಾಗಲ್ಲ ನಿನಗೆ, ಬಿಡಿಸ್ಬಿಡು ಇವಾಗ ಅಂತ ಹೇಳಿಬಿಟ್ಟು ನಮ್ಮ ಮನೇಲಿ ಶುರು ಹಚ್ಕೊಂಡ್ರು. ಆ್ಯಕ್ಚುಲಿ ಪಾಪದು ನನ್ನ ಮಗಳು ಅಂತ ಹೇಳ್ತೀನಿ. ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ ಇವಾಗ, ಯಾಕಾದರೂ ಬಿಡಿಸೋದನಪ್ಪ ಅಂಥೇಳಿ. ನಿಜವಾಗ್ಲೂ ಅಷ್ಟು ಬೇಜಾರಾಗುತ್ತೆ. ಮದರ್ಹುಡ್ಡಲ್ಲಿ ಒಂದು ಬ್ರೆಸ್ಟ್ ಫೀಡಿಂಗ್ ಜರ್ನಿ ಈಸ್ ಅ ವೆರಿ ಇಂಪಾರ್ಟೆಂಟ್, ಪ್ರೆಷಿಯಸ್ ಕೂಡ. ಅದನ್ನು ಸ್ಟಾಪ್ ಮಾಡುವಾಗ ಒಂಥರ ನಮಗೂ ನೋವಿರುತ್ತೆ, ಮಕ್ಳಿಗೂ ಕೂಡ ನೋವಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರು ಏನೇ ಅಂದ್ಕೊಳ್ಳಿ, ನೀವು ಮಾತ್ರ ನಿಮಗೆ ಎಷ್ಟು ಅವರಿಗೆ ಕುಡಿಸ್ಬೇಕು ಅಂತ ಅನಿಸುತ್ತೆ ಅಷ್ಟು ವರ್ಷ ಕುಡಿಸಿ. ಡಾಕ್ಟ್ರುಗಳೇ ಹೇಳಿರ್ತಾರೆ ಒಂದು 3 ಇಯರ್ಸ್ವರೆಗೂ ಕುಡಿಸ್ಬೇಕು ಅಂತ ಹೇಳಿ. ಸೊ ಏನು ಗೊತ್ತಾ, ಒಂದು 1.5 ಇಯರ್ಸ್ ಆಯಿತು, 2 ಇಯರ್ಸ್ ಆಗೋಕ್ಕೆ ಬಂತು ಅಂದಾಗ ಡೇ ಟೈಮು ನೀವು ಕಂಟ್ರೋಲ್ ಮಾಡಿ, ನೈಟ್ ಟೈಮು ಕುಡಿಸೋದಕ್ಕೆ ಇದು ಮಾಡಿ. ಈ ನನ್ನ ಮಗಳು ಏನು ಮಾಡ್ತಿದ್ರು, ಡೇನೂ ಬೇಕು ನೈಟು ಬೇಕು ಅಂತ ಅನ್ನೋಳು. ಹಾಗಾಗಿ ಸ್ವಲ್ಪ ಕಷ್ಟ, ನನಗೂ ಫೆಡಪ್ ಆಗೋಗ್ಬಿಟ್ಟಿದ್ದೆ. ಸೊ ಆ ಥರ ಮಕ್ಕಳು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಸೆಕೆಂಡ್ ಥಿಂಗ್ ಹೇಳಬೇಕಂದ್ರೆ, ಅದೇ ಫಸ್ಟ್ ನಾನು ಹೇಳ್ದಂಗೆ ಮಕ್ಕಳಿಗೆ ಒಂದು 2 ಇಯರ್ಸ್ ಕಂಪ್ಲೀಟ್ ಆಗೋವರೆಗೂ ಇದು ಮಾಡಿ. ಸೆಕೆಂಡ್ ಥಿಂಗ್ ಏನಂತ ಹೇಳಿದ್ರೆ, ನೀವು ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಈಗ ನಾನು ಇವತ್ತು ಬಿಡಿಸ್ಬೇಕಪ್ಪ, ನಾಳೆಯಿಂದ ಬಿಡಿಸ್ಬಿಡ್ತೀನಿ, ಡೋಂಟ್ ಡೂ ಲೈಕ್ ದಟ್. ಏನು ಗೊತ್ತಾ, ಫಸ್ಟು ಡೇ ಟೈಮ್ ಬಿಡಿಸಿ. ನಾನು ಮುಂಚೆನೇ ಹೇಳ್ದಂಗೆ ಡೇ ಟೈಮ್ ಬಿಡಿಸಿ, ಆಮೇಲೆ ನೈಟು ಕೂಡ ಕಂಟ್ರೋಲ್ ಮಾಡಿ. ಏನು ಗೊತ್ತಾ, ಡೇ ಟೈಮು ಸ್ವಲ್ಪ ಲಿಕ್ವಿಡ್ ಐಟಮ್ಸ್ನ ಕೊಡ್ತಾ ಬನ್ನಿ ಮಕ್ಕಳಿಗೆ. ಹೊಟ್ಟೆ ಫಿಲ್ ಆಗುವಂಥ ಊಟಗಳನ್ನ ಕೊಡಿ. ಈಗ ಬ್ರೇಕ್ಫಾಸ್ಟ್ ಆಗಿರುತ್ತೆ, ಸರಿ ಮಧ್ಯಾಹ್ನ ಊಟ ಮಾಡಿದ್ರೆ ಸಾಕಪ್ಪ, ಸಂಜೆ ಊಟ ಮಾಡಿದ್ರೆ ಸಾಕಲ್ಲ. ಸೊ ಮಧ್ಯ ಗ್ಯಾಪಲ್ಲಿ ಜ್ಯೂಸಸ್ ಆಗಿರ್ಬೋದು, ನೀರುಗಳಾಗಿರ್ಬೋದು, ಜ್ಯೂಸಸ್ ಎಷ್ಟೊಂದಿದೆ ವಿತೌಟ್ ಶುಗರ್, ಆ ಥರ ಎಲ್ಲ ಮಾಡಿಬಿಟ್ಟು ಅವ್ರಿಗೆ ಅಭ್ಯಾಸ ಮಾಡಿಸಿ. ಆವಾಗ ಅವರು ಹಾಲು ಕಡೆ ಗಮನ ಕೊಡೋದನ್ನು ಕಡಿಮೆ ಮಾಡ್ತಾರೆ ಡೇ ಟೈಮ್. ಒಂದು ತಿಂಗು ಬಿಡಿಸೋದಕ್ಕೆ ಒಂದು ಈಸಿ ಉಪಾಯ ಅಂದರೆ. ಮತ್ತು ನೈಟ್ ಟೈಮು ಏನು ಒಬ್ಬೊಬ್ಬರು ಕಂಟಿನ್ಯೂಸ್ ಆಗಿ ನಾವು ನೈಟ್ ಈಗ 10 o'clock ಮಲಗಿದ್ರೆ ಒಂದು 6 ಮಲಗ್ತಾರೆ, ಕಂಟಿನ್ಯೂಸ್ ಕುಡಿಯೋಲ್ಲ, 1 2 3 ಟೈಮ್ ಕುಡಿತಾರೆ. ಆ ಟೈಮಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಬನ್ನಿ ನೈಟ್ ಟೈಮ್. ಆ ಥರ ಬಿಡಿಸಿ. ನೀವು ಸಡನ್ನಾಗಿ ಒಂದೇ ಸರಿ ಸ್ಟಾಪ್ ಮಾಡ್ತೀನಿ ಅಂತ ಹೋದರೆ ಇಟ್ಸ್ ಆಗೋದೇ ಇಲ್ಲ. அந்த ಮಗುಗೆ ಹುಷಾರಿಲ್ಲದಿರೋ ಆ ಥರ ಆಗುತ್ತೆ. ಥರ್ಡ್ ಒನ್ ಏನಂತ ಹೇಳಿದ್ರೆ, ನಿಮ್ಮ ಮಗುನ ನಿಮ್ಮ ಜೊತೆಯಲ್ಲೇ ಇಟ್ಕೊಂಡು ಹಾಲನ್ನ ಬಿಡಿಸಿ. ಮಗುಗೂ ಅಮ್ಮಂದಿರಿಗೂ ಎಷ್ಟು ಅಟ್ಯಾಚ್ ಆಗಿರುತ್ತೆ, ಪ್ರೀತಿ ಬಾಂಧವ್ಯ ಬಂದಿರುತ್ತೆ. ಏಕೆಂದರೆ ಅವರು ಯಾರನ್ನೂ ನೋಡಿರಲ್ಲ, ಯಾರನ್ನೂ ಇದು ಮಾಡಿರಲ್ಲ. ಅಂಥದ್ರಲ್ಲಿ ಇಷ್ಟವಾದ ಒಂದು ಫುಡ್ನ ಬಿಡ್ತಿದ್ದಾರೆ, ಅಂದರೆ ಹಾಲು ಕುಡಿಯೋದು ಬಿಡ್ತಿರ್ತಾರೆ. ಈ ಕಡೆ ಅಮ್ಮನ ಪ್ರೀತಿನೂ ಇಲ್ಲ ಅಂತ ಅಂದಾಗ ಮಕ್ಕಳಿಗೆ ಜ್ವರ ಬರೋದಾಗ್ಬೋದು, ಮತ್ತು ಮಕ್ಕಳು ಹೋಗ್ತಾರೆ, ವೀಕ್ ಆಗ್ತಾರೆ, ಮತ್ತು ಅಮ್ಮಂದ್ರೂ ಕೂಡ ಜ್ವರ ಬರೋ ಚಾನ್ಸಸ್ ಇರುತ್ತೆ. ಸೊ ನೀವು ಜೊತೆಯಲ್ಲೇ ಇಟ್ಕೊಂಡು ಈ ಮೆಥಡ್ಗಳನ್ನ ಫಾಲೋ ಮಾಡಿ. ಏನು ಲಿಕ್ವಿಡ್ಗಳನ್ನ ಡೇ ಟೈಮ್ ಕುಡಿಸಿ, ಆ ಥರ ಸ್ಟಾಪ್ ಮಾಡಿ, ನೈಟ್ ಕುಡಿಸೋದಕ್ಕೆ ಸ್ಟಾಪ್ ಮಾಡಿದ್ರೆ ಮಕ್ಕಳು ನಿಜವಾಗ್ಲೂ ಹಾಲು ಕುಡಿಯೋದನ್ನು ಬಿಡ್ತಾರೆ. ಇದನ್ನು ನೀವು ಫಾಲೋ ಮಾಡಿ. ನನಗೆ ಆಗಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ನಾನು ಇದು ಮಾಡ್ತೀನಿ. ಖಂಡಿತವಾಗ್ಲೂ 100% ಇದು ವರ್ಕ್ ಆಗೋವಂಥ ಒಂದು ಟಿಪ್ಸ್ ಅಂತ ಹೇಳ್ತೀನಿ. ಥರ್ಡ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ಡೇ ಟೈಮ್ ನೀವು ಇದು ಮಾಡಿಕೊಂಡು ಮತ್ತು ಮಗು ಅಮ್ಮ ಒಟ್ಟಿಗೆ ಇಟ್ಕೊಂಡು ನೀವು ಹಾಲು ಬಿಡಿಸೋದಕ್ಕೆ ಟ್ರೈ ಮಾಡಿ. ಇದು 2 ಟಿಪ್ಸ್ ಮೇಯ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಬರೋದೇ
ಜನಗಳು ಹೇಳ್ತಾರಲ್ವ, ಹಾಗಲಕಾಯಿ ಹಚ್ಚು, ಬೇವಿನ ಸೊಪ್ಪು ಹಚ್ಚು, ಕೈ ಇರ್ತಕ್ಕಂಥದ್ದನ್ನು ಹಚ್ಚು, ಕಾಫಿ ಪೌಡ್ರ್ ಹಚ್ಚು, ಆಮೇಲೆ ಏನಾದರೂ ಸಮಥಿಂಗ್ ಅವ್ರಿಗೆ ಆಗದೆ ಇರೋತಕ್ಕಂಥದ್ದನ್ನು ಹಚ್ಚು ಅಂತೇಳಿ. ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಹೇಳ್ತಿದ್ದೀನಲ್ವ, ನಿಜವಾಗ್ಲೂ ನಾನು ಇದು ಯಾವುದನ್ನು ಯೂಸ್ ಮಾಡಲಿಲ್ಲ. ಕಹಿ ಆಗಿರುತ್ತೆ ಪಾಪ. ನಮಗೇನೆ ಒಂದು ಫಾಸ್ಟಿಂಗಲ್ಲಿ ಇದ್ಕೊಂಡು ಅಥವಾ ಏನಾದರೂ ಊಟ ಇಲ್ಲ ಅಂತ ಹೇಳಿದಾಗ ಅದನ್ನು ಕೊಟ್ಟಾಗ ನಮಗೆ ಫುಲ್ ಬಾಡಿಯಲ್ಲಿ ಹೇಗಾಗುತ್ತೆ. ಆ ಮಗುಗೆ ಬರೀ ಹಾಲು ಇದು ಮಾಡ್ಕೊಂಬಂದಂಥ ಮಗುಗೆ ಎಷ್ಟು ಬಾಯೆಲ್ಲ ಹೆಂಗಾಗುತ್ತೆ, ಬಾಡಿಯೆಲ್ಲ ಹೆಂಗಾಗುತ್ತೆ. ನೀವು ಕಹಿ ಹಚ್ಚಿದ ತಕ್ಷಣ ಕುರಿ ಇದು ಮಾಡಿದ ತಕ್ಷಣ ಕೊಟ್ಟರೆ ಅದಕ್ಕೆ ಹೆಂಗೆ ಫೀಲ್ ಆಗುತ್ತೆ ಪಾಪ. ಈ ಕಡೆ ಹೊಟ್ಟೆ ಹಸುತ್ತಾ ಇರುತ್ತೆ, ಏನೂ ತಿನ್ನೋಕ್ಕಾಗಲ್ಲ ಆ ಟೈಮಲ್ಲಿ. ಬಿಕಾಸ್ ಅವ್ರು ರಚ್ಚೆ ಮಾಡ್ತಾರೆ, ಮೀನ್ಸ್ ತುಂಬ ಗಲಾಟೆ ಮಾಡ್ತಾರೆ, ಅಳ್ತಾರೆ, ಆ ಥರ ಎಲ್ಲ ಇರುತ್ತಲ್ವ. ಸೊ ಆ ಟೈಮಲ್ಲಿ ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿ. ಎಷ್ಟು ದಿನ ಅಂತ ಕುಡಿತಾರೆ, ಅವ್ರಿಗೆ ಬೇಜಾರಾಗಿ ಬಿಟ್ಬಿಡ್ತಾರೆ ನಿಜವಾಗ್ಲೂ. ನನಗೆ ತುಂಬ ಜನ ಮೆಸೇಜಸ್ ಮಾಡ್ತಿದ್ದೀರಾ, ನಿಮ್ಗೆ ಇಷ್ಟ ಬಂದಷ್ಟು ದಿನ ಕೊಡಿಸಿ, ಇಷ್ಟ ಬಂದಷ್ಟು ದಿನ ಕೊಡಿಸಿ. ಬಿಟ್ಟ ಮೇಲೆ ಏನು ಮಾಡೋಕ್ಕಾಗತ್ತೆ. ಅದೇನೋ ಹೇಳ್ತಾರೆ, ರೈಲ್ ಹೋದ್ಮೇಲೆ ಟಿಕೆಟ್ ತೊಗೊಂಡು ಏನು ಪ್ರಯೋಜನ ಅಂತ. ನನ್ನ ಮಗಳಿಗೆ ಬಿಡಿಸಿದ್ಮೇಲೆ 2 ದಿನ ಆದಮೇಲೆ ನನಗೆ ಒಂದೇ ದಿನಕ್ಕೆ ಅನ್ನಿಸ್ತಾ ಇತ್ತು. ಒಂದು ದಿನಕ್ಕೆ ಫಸ್ಟ್ ಡೇ ಏನೂ ಅನಿಸ್ಲಿಲ್ಲ, ಅಯ್ಯೋ ತುಂಬ ಆಟ ಮಾಡ್ತಾಳಲ್ಲ ಬಿಡು ಅನ್ನೋ ಥರ ಒಂದು ಫೀಲ್ ಇತ್ತು. ಬಿಕಾಸ್ ಅವತ್ತು ಹಿಂದಿನ ದಿನ ರಾತ್ರಿ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ಲು ನನಗೆ. ನಾನು ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬದ್ದು ಸೆಕೆಂಡ್ ಡೇಗೇ ಬಿಡಿಸಿದ್ದು. ತುಂಬ ಟಯರ್ಡ್ ಎಲ್ಲ ಆಗೋಗಿತ್ತು, ನಿದ್ದೆ ಕೂಡ ಬರ್ತಾಯಿತ್ತು, ನಿದ್ದೆ ಮಾಡೋಕ್ಕೆ ಕೂಡ ಬಿಡ್ತಾ ಇಲ್ಲ. ತುಂಬ ಫೀಲ್ ಬೇಕು ನೈಟ್ ಅಂತ ಫೆಡ್ ಆಫ್ ಆಗಿಬಿಟ್ಟು ಇಲ್ಲ ಬಿಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಬಿಡಿಸ್ಬಿಡೋಣ ಅಂತ ಯೋಚನೆ ಮಾಡಿ ಡೇ ಫುಲ್ ಅವಳಿಗೆ ಕೊಡಲೇ ಇಲ್ಲ. ಅವಳ ಹತ್ರ ಬಂದ್ರೂ ಕೂಡ ಸಂಜೆ ಒಂದು 8 o'clockವರೆಗೂ. ಅವಳು ಬೆಳಗ್ಗೆ ಒಂದು 7:30 ಎದ್ದಾಗ ಕುಡಿದಿದ್ದು, 8 o'clock ಈವ್ನಿಂಗ್ವರೆಗೂ ಕೊಡಲಿಲ್ಲ. ಸೊ ಅವಳಿಗೆ ಆ ಥರ ಲಿಕ್ವಿಡ್ಸು ಆ ಥರ ಎಲ್ಲ ಅಭ್ಯಾಸ ಮಾಡಿಸಿದ್ದೆ ನಾನು ಮುಂಚೆನೇ, ಜ್ಯೂಸಸ್ ಆ ಥರದ್ದೆಲ್ಲ. ಸೊ ಹಂಗಾಗಿ ಈಸಿ ಆಯಿತು ಅಂತಲೇ ಹೇಳ್ಬೋದು. ಊಟ ಮಾಡೋ ಟೈಮ್ಗೆ ಅವಳೇನಾದರೂ ಬೇಕು ಅಂತ ಕೇಳಿದಾಗ ಅವಳಿಗೇನು ಗೊತ್ತಾ, ನೋವಾದ್ರೂ ಬಂದು ಮಮ್ಮಮ್ಮನವಳು, ಖುಷಿಯಾದ್ರೂ ಬಂದು ಮಮ್ಮಮ್ಮನವಳು, ನನ್ನ ಜೊತೆ ಕೂರಿಸ್ಕೊಂಡ್ರೆ ಸಾಕು ಮಮ್ಮಮ್ಮ ಅಂತ ಅನ್ನೋಳು. ಆವತ್ತು ಫುಲ್ ಡೇ ಕಂಟ್ರೋಲ್ ಮಾಡಿದೆ. ಸೊ ನೈಟು ನೋಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ಜಾಸ್ತಿ ಏನು ರೆಕಾರ್ಡ್ ಮಾಡ್ಕೊಂಡಿಲ್ಲ ನಾನು. ನೋಡೋಣ ಅಂತ ಹೇಳಿಬಿಟ್ಟು ನೈಟೂ ಕೂಡ ನೈಟ್ ಹಾಗೆ ಮಲಗಿಸ್ದೆ. ಅವಳು ಹತ್ತಲು ಸ್ವಲ್ಪ ಜಾಸ್ತಿ ಏನಲ್ಲಿಲ್ಲ, ಸ್ವಲ್ಪ ಹತ್ತಲು, ಹಂಗೋ ಹಿಂಗೋ ಮಾಡಿ ಹೆಂಗೋ ಮಲಗಿಸ್ದೆ ನೈಟು. ಸೊ ಒಂದು 3 o'clock ಎಚ್ಚರ ಆಗಿಬಿಟ್ಲು. 3 o'clock ಎಚ್ಚರ ಆಗಿ ಬೇಕು ಅಂತ ಇಲ್ಲ, ಅಷ್ಟೊತ್ತಿಗೆ ಇಲ್ಲ ಅವಳಿಗೆ ಮಮ್ಮಮ್ ಇಲ್ಲ ಬೊಬ್ಬೋ ಇಲ್ಲ ಮಮ್ಮಮ್ಮ. ಅಂದರೆ ಬೊಬ್ಬೋ ಅಂದರೆ ಟಿ ವಿ ನೋಡೋದಕ್ಕೆ, ಗೊಂಬೆಗಳದ್ದು ಇದು ಮಾಡೋದಕ್ಕೆ ಬೊಬ್ಬೋ ಅಂತಾಳೆ. ಸರಿ ಅಂತ ಹೇಳ್ಬಿಟ್ಟು ಬೊಬ್ಬೋ ಹಾಕ್ಸಿದ್ರು. ಕಂಟಿನ್ಯೂಸ್ 3 to 5:30ವರೆಗೂ ಟಿ ವಿ ನೋಡಿದ್ಲು ಅವತ್ತು. ಸೊ ಇದನ್ನು ಇದು ಮಾಡ್ಸೋಕೆ ಹೋದರೆ ಇದು ಮಾಡ್ತಾಳೆ, ಅಳ್ತಾಳೆ, ಮಾಡ್ತಾಳೆ ಅಂತ ಹಂಗೋ ಹಿಂಗೋ ಹೆಂಗೋ ಮಾಡಿ ಅವತ್ತಿನ ದಿನ ನಾವು ಆ್ಯಕ್ಚುಲಿ ಲಾಸ್ಟ್ ವೀಡಿಯೋಗಳಲ್ಲಿ ಒಂದು 5 days ಹಿಂದೆ ವಿಡಿಯೋ ನೋಡಿರ್ತೀರ. ನಾವು ಸ್ವಲ್ಪ ಅಮ್ಮ ಅವರೆಲ್ಲ ಬಂದಿದ್ರು ಅಂತ ಹೇಳ್ಬಿಟ್ಟು ಟ್ರಿಪ್ ಹೋಗಿದ್ವಿ ಗೌಡಗೆರೆಗೆ ಮತ್ತು ಇದಕ್ಕೆ. ಸೊ ಅಲ್ಲಿಗೆ ಹೋಗ್ಬೇಕಿತ್ತು. ನಾನು ಒಂದ್ಸರಿ ಹತ್ತಾಗ ನನ್ನ ಹತ್ರ ಬಂದರೆ ಮಮ್ಮಮ್ಮ ಅಂತಾಳೆ. ನಮ್ಮ ಮನೆಯವರು ಮತ್ತು ನನ್ನ ಮಗ ಮ್ಯಾನೇಜ್ ಮಾಡ್ತಿದ್ರು, ಕಸ ಗುಡಿಸ್ಕೊಂಡು ಮನೆ ಗುಡಿಸ್ಕೊಂಡು ಎಲ್ಲ ಮಾಡಿಕೊಂಡು 6:30 ಒಳಗಡೆ ಕೆಲಸನೂ ಮುಗಿತು. ಅವಳು ಆಮೇಲೆ ನಮ್ಮದು ಸ್ವಿಂಗ್ ಇತ್ತು. ಆ್ಯಕ್ಚುಲಿ ಸ್ವಿಂಗಲ್ಲಿ ಹಿಂಗೆ ಮಾಡಿದ್ರೆ ಮಲ್ಗಲ್ಲ ಇವಳು, ಟಿ ವಿ ನೋಡ್ತಾನೆ ಇರ್ತಾಳೆ ಅಂತ ಹೇಳ್ಬಿಟ್ಟು ಸ್ವಿಂಗಲ್ಲಿ ಹಾಕಿ ಜೋಕಲ್ಲಿ ಹಾಕ್ಬಿಟ್ಟು ಮಲಗಿಸ್ಬಿಟ್ವಿ. ಮಲ್ಕೊಂಡ್ಳು. ಅದಾದಮೇಲೆ ಮತ್ತೆ ಶಿಡಿನ್ ಟಾಸ್ಕ್ ಆ್ಯಕ್ಚುಲಿ ಹೊಳ್ಬೋದು ಅಣ್ಣ ಜೋಜು ಮಾಡ್ತಿದ್ದೆ ನಾನು. ಅಳ್ಬಾರ್ದು ಅಳ್ಬಾರ್ದಮ್ಮ, ಅಳ್ಬಾರ್ದು. ಆಯಿತು ನೋಡ್ತಿಲ್ಲ ಅಲ್ಲಿ. ಏನಮ್ಮ ಏನಾಯ್ತು ಮಮ್ಮಮ್ಮ? ಹಾಂ ಮಮ್ಮ ಹೋಯ್ತಾ? ಮಮ್ಮಮ್ಮ ಹುಳ ಆಯ್ತಾ? ತಿನ್ನು ಕುಡಿಬಾರ್ದು ಕಂದ ಮಮ್ಮಮ್ಮೆಲ್ಲ. ಮಮ್ಮಮ್ಮ ಕುಡಿದ್ರೆ ಹುಳ ಬಂದು ಕಚ್ಚಕ್ಕಂತ ಕಚ್ಚಿಬಿಡುತ್ತೆ. ಕುಡಿಬಾರ್ದು ಮಮ್ಮಮ್ಮೆಲ್ಲ, ಆಯ್ತಾ? ಹಾಂ ಹಾಂ ಉಫ್ ಮಾಡಿದ್ಲಂತ ಅವಳು. ಇದಲ್ಲ ಅವಳು ಹೆಂಗ್ ಹೊಳ್ದಲ್ ಗೊತ್ತಾ? ಇನ್ನು
ಮೊಮ್ಮಮ್ಮ ಕೊಡ್ಬೋದು ಹುಳ ಐತಲ್ಲ ನೋವು ಹುಳ ಐತೆ ಉಫ್ ಮಾಡು ಕುಡ್ತೀಯಾ ಬೇಡ ಕಂದ ಅಂತೂ ಇಂತೂ 6:30 ಒಳಗಡೆ ಮಲ್ಕೊಂಡ್ಲು. ಈ ಥರ ಸ್ವಿಂಗ್ ಮಾಡಿ ಮಲಗಿಸಿದ್ವಿ. ಅಲ್ಲಿವರೆಗೂ 3 o'clock ಎಚ್ಚರಾದವಳು 6:30ವರೆಗೂ ಮಲಗಿರಲಿಲ್ಲ. ಪಾಪ ಹೆಂಗೆ ಹತ್ತು ಕಣ್ಣು ಮುಖ ಎಲ್ಲ ಇವತ್ತು ಆ್ಯಕ್ಚುಲಿ ಅಷ್ಟು ಅಳ್ಳಿಲ್ಲ, ಬಿಕಾಸ್ ಟಿ ವಿ ನೋಡ್ಕೊಂಡು ಅವಳು ಟೈಮ್ ಕಳ್ಕೊಂಬಿಟ್ಲು. ಸೊ ಹೊಟ್ಟೆ ಉರಿತಾ ಇತ್ತು ನೋಡೋದಕ್ಕೆ. ಆಮೇಲೆ ನಾನು ಹಂಗೆ ಮಲಗಿಸ್ಬಿಟ್ಟಿದ್ದೆ. ಸೊ ನನ್ನ ಮಗ ಸೊಳ್ಳೆಲ್ಲ ಕಚ್ಚುತ್ತೆ ಅಂತೇಳಿ ಬೆಡ್ಶೀಟ್ ಎಲ್ಲ ತೊಗೊಂಬಂದು ಹಾಕಿ ಮಾಡಿ, ಬಿಕಾಸ್ ಅವಳು ಮಲಗದೆ ಒಂದು ದೊಡ್ಡ ಸರ್ಕಸ್ ಆದಂಗೆ ಆಗ್ಬಿಟ್ಟಿತ್ತು. ಮಲಗ್ತಾಳೋ ಇಲ್ವೋ ಅಂತೇಳಿ ಮಲಗಿಸಿ ಎಲ್ಲ ಇದು ಮಾಡ್ಕೊಂಡಿದ್ದೆ. ನಿಜವಾಗ್ಲೂ ಮಕ್ಳಿಗೆ ಹಾಲು ಬಿಡಿಸೋದು ಒಂದು ತುಂಬಾ ಕಷ್ಟಕರವಾದ ಕೆಲಸ ಅಂತಲೇ ಹೇಳ್ಬೋದು. ತುಂಬ ಜನ ಹೇಳ್ತಾರೆ ಊಟ ಮಾಡಲ್ಲ ಹಾಗಾಗಿ ಬಿಡಿಸಿ ಅಂತೇಳಿ, ಅದಕ್ಕೆ ಅರ್ಧ ಬಿಡಿಸೋದಾಗತ್ತೆ. ಇದು ಆ್ಯಕ್ಚುಲಿ ಸೆಕೆಂಡ್ ನೈಟ್ ಇದು ಮಾಡಿದ್ದು. ಸೊ ಅಲ್ಲಿ ಟಿ ವಿ ಏನೂ ಹಾಕೋಕ್ಕಾಗಲಿಲ್ಲ, ಸಿಸ್ಟರ್ ಮನೆಗೆ ಹೋಗಿದ್ವಿ, ಅಲ್ಲೆಲ್ಲ ಟ್ರಿಪ್ ಮುಗಿಸ್ಕೊಂಡು. ಸೊ ತುಂಬಾ ಹತ್ಲು ಅವತ್ತಿನ ದಿನ. ತುಂಬಾ ಹೊಟ್ಟೆ ಉರಿತಾಯಿತ್ತು, ನೋಡೋಕ್ಕಾಗ್ತಿರ್ಲಿಲ್ಲ. ನೋಡಿ ಲಿಪ್ಪೆಲ್ಲ ಡ್ರೈ ಆದಂಗೆ ಆಗ್ಬಿಟ್ಟಿತ್ತು. ಅವ್ರ ಅಣ್ಣ ಬೇಕು ಅಂತ ಅಂತಾರೆ. ಅಳ್ಬಾರ್ದು ಕೊಂಡು ಬರಮ್ಮ. ಏನ್ ಬೇಕೋ ಅಣ್ಣ ಅರ್ಥಕ್ಕೆ ಹೋಗಂಗಿಲ್ಲ. ದೇವಂತ ಬೇಡವಾ? ಐ ಮಕ್ಕಳ ಸುಮ್ಮನೆ ಎಲ್ಲಿಗೆ ಹೋಯ್ತಿದ್ಯಾ ರೇವಂತ? ಅವತ್ತಿನ ದಿನನೂ ಕೂಡ 1:30ವರೆಗೂ ಹತ್ತು ಮಲ್ಕೊಂಡ್ಲು. ಪಾಪ ಮುಖ ಅವತ್ತು ಕೂಡ ನೋಡೋಕ್ಕಾಗ್ತಿರ್ಲಿಲ್ಲ, ಎಷ್ಟು ಸೊರ್ಗೋಗಿದ್ಲು ನೋಡಿ. ಆದರೆ ಜೊತೇಲಿ ಇತ್ಕೊಂಡೇ ಬಿಡಿಸಿ ಅಂತ ಹೇಳ್ತೀನಿ. ಇದಕ್ಕೋಸ್ಕರನೇ ಮಕ್ಕಳು ತುಂಬ ಆಟ ಮಾಡ್ತಾರೆ, ಬೇರೆಯವ್ರ ಹತ್ರ ಹೋಗಲ್ಲ ಆ ಟೈಮಲ್ಲಿ. ಏನು ಬೇಕು? ಹಾಂ ಏನು ಬೇಕು? ಎಂಥದ್ದು? ಬಾನು ಹಂಗಂದ್ರೆ ಬಾಬಾ ಬಂದರು ಮತ್ತೆ ಬಾಲ್ ಬೇಕಾ? ಆಟಾಡೋಣ ಹೋಗಿ. ಟಿವಿಲಿ ಬಾಲ್ ಬೇಕಾ? ಹಾಕ್ತೀನಿ. ಥರ್ಡ್ ಡೇ ನೈಟ್ ಅವಳಿಗೆ ಏನು ಕೇಳಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಏನೇನೋ ಮಾತಾಡೋಳು ನಿದ್ದೆಯಲ್ಲಿ. ಸೊ ಮಮ್ಮ ಅಂತ ಕೇಳೋದಕ್ಕೂ ಆಗ್ತಿಲ್ಲ, ಈ ಕಡೆ ಬಾಬು ಅಂತಲೂ ಕೇಳೋಕ್ಕಾಗ್ತಿಲ್ಲ. ಸರಿ ಅಂತೇಳಿ ಅವತ್ತಿನ ದಿನ 12:30 1 o'clockಗೆ ಮಲ್ಕೊಂಡ್ಳು, ಸೇಮ್ ಆ್ಯಸ್ ಯೂಶ್ವಲ್. ಬಿಕಾಸ್ ಅವಳು ಮಲ್ಗದೆ 10:30 ಮೇಲೆ 11 ಒಳಗಡೆ. ಸೊ ಆಮೇಲೆ ನೆಕ್ಸ್ಟ್ ಡೇ ಏನು ಗೊತ್ತಾ, ಒಂದು ದಿನಕ್ಕೂ ಈ ಥರ ಮಲಗ್ತಿರ್ಲಿಲ್ಲ ನಿದ್ದೆ ಬಂದು. ನನಗಿದನ್ನು ನೋಡಿ ತುಂಬಾ ಹೊಟ್ಟೆ ಉರಿದೋಗ್ತಾಯಿತ್ತು. ಇವಾಗ್ಲೂ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತಿದೆ ವಿಡಿಯೋನ. ಒಂದು ದಿನ ಅಲ್ಲೋನಾಗಿ ಮಲಗ್ತಿರ್ಲಿಲ್ಲ, ಹಾಲು ಕುಡ್ಕೊಂಡೇ ಮಲ್ಗೋಳು. ಟಿ ವಿ ನೋಡ್ಕೊಂಡು ನಾನು ಕೆಲಸ ಮಾಡ್ಕೋತಾ ಇದ್ದರೆ ಈ ಥರನೇ ಮಲ್ಕೊಂಬಿಟ್ಟಿದ್ಲು 2 ಸರಿನೂ. ನೈಟ್ ಆಗಿರ್ಬೋದು ಮತ್ತು ಡೇ ಟೈಮ್ ಕೂಡ 9:30ಗೆ ಮಲಗಿದ್ಲು ಅವತ್ತು ಒಂದಿನ. ತುಂಬ ಹೊಟ್ಟೆ ಉರಿತಾಯಿತ್ತು ಹೇಳ್ಬೇಕಂದ್ರೆ ಅವತ್ತಿನ ದಿನ. ಪಾಪದಿಷ್ಟು ಈಸಿಯಾಗಿ ಬಿಡುತ್ತೆ. ನನಗಿದ್ರೆ 2 years ಕಂಪ್ಲೀಟ್ ಮಾಡೇ ನಾನು ಕೊಡಿಸ್ತಾ ಇದ್ದೆ ನಿಜವಾಗ್ಲೂ. ಏನು ಮಾಡ್ತಾರೆ ಅದೇ ಹೇಳಿದ್ನಲ್ಲ ಮುಂಚೆ ಹೇಳ್ದಂಗೆ, ಟ್ರೈನ್ ಹೋದ್ಮೇಲೆ ಟಿಕೆಟ್ ಏನು ಅಂತ ಹೇಳಿಬಿಟ್ಟು. ಸರಿ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ. ಆಮೇಲೆ ಸೊ 1 month ಆದ್ರೂ ಸ್ಟಾಪ್ ಮಾಡಿದ್ರು ನೀವು ಕೊಡ್ಬೋದು, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಆದರೆ ತುಂಬ ಕೊಡಬಾರ್ದು ಅಂತ ಅಂದರು. ಸರಿ ನಮ್ಮ ಮನೇಲಿ ಹೇಳಿದ್ರು ಬಿಡಿಸ್ಬಿಟ್ಟಿದ್ಯಾ ಮತ್ತೆ ಅದನ್ನು ಇದು ಮಾಡೋಕ್ಕೆ ಹೋಗಬೇಡ, ಬಿಟ್ಬಿಡು ಅಂತ. ಸರಿ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಅವತ್ತು ನೆಕ್ಸ್ಟ್ ಡೇನೇ ನಾವು ಅದೇ ಟ್ರಿಪ್ಪೆಲ್ಲ ಹೋಗಿ ಬಂದ್ವಿ, ಚನ್ನಪಟ್ಟಣ ಮತ್ತು ಕುಣಿಗಲ್ಲ ಆ ಥರದ್ದೆಲ್ಲ, ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಮತ್ತು ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೆ. ಅವತ್ತು ಅಷ್ಟೇ ಡೈಲಿ ಅವಳು ಕೇಳಲಿಲ್ಲ. ಸೊ ಅದಾದಮೇಲೆ ನಾನು ಯಾವುದೇ ಥರದ್ದು ಬೇವಿನಕಾಯಿ ಹತ್ತಲಿಲ್ಲ, ಯಾವುದೇ ಥರದ್ದು ಕಾಫಿ ಪೌಡ್ರ್ ಹತ್ತಲಿಲ್ಲ, ಯಾವುದೇ ಥರದ್ದು ಏನಪ್ಪ ಕಹಿ ಆಗಿರ್ತಕ್ಕಂಥ ಆಗ್ಲಕಾಯ್ದೆಲ್ಲ ಹಚ್ಚಲಿಲ್ಲ. ಮತ್ತು ಕಾಫಿ ಪೌಡ್ರ್ ಹಚ್ಚಿ ಅಂತ ತುಂಬ ಜನ ಮೆಸೇಜ್ ಮಾಡ್ತಿದ್ರಿ. ಕಾಫಿ ಪೌಡ್ರ್ ಹಚ್ಚಿದ್ರೆ ಅದು ಸೇಮ್ ಕಲರ್ ಇರುತ್ತೆ, ಹೇಗೆ ಇದು ಮಾಡ್ತಾರೆ ಮಾಡಲ್ಲ. ಸೊ ನಾನೇನು ಮಾಡಿದೆ, ಅಕ್ಕಿ ಪೌಡರ್ನ ನೀರಲ್ಲಿ ನೆನೆಸ್ಕೊಂಡು ಸ್ವಲ್ಪ ದಪ್ಪದಾಗಿ ಇದು ಮಾಡಿದೆ. ಸೊ ಅವಳು ಏನು ಅನ್ಕೊಂಬಿಟ್ಲು, ಬ್ರೌನ್ ಶೇಪ್ ಇರೋದು ವೈಟ್ ಶೇಪ್ ಆಗೋಯ್ತು ಆ್ಯಕ್ಚುಲಿ.
ಸೊ ಅದೊಂದೇ ನಾನು ಟ್ರಿಕ್ಸ್ ಫಾಲೋ ಮಾಡಿದ್ದು. ಸೊ ಅದು ನಿಮ್ಗೆ ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಒಂದು ಟ್ರಿಕ್ಸ್ನ ಯೂಸ್ ಮಾಡಿದೆ ಅಂತೇಳಿ ನಿಮ್ಗೆ ಶೇರ್ ಮಾಡ್ತಾ ಇದ್ದೆ. ಆ ಸಿಟ್ಟು ನಾವು ಯಾವಾಗ ಕೇಳ್ತಾಳೆ ಆ ಟೈಮಲ್ಲಿ ಅದ್ರ ಸುತ್ತನೂ ಆ ಸಿಟ್ಟು ಏನು ಇಟ್ಟಿರುತ್ತಲ್ವಾ ರೈಸ್ ಫ್ಲೋರು, ಅದನ್ನು ನೀರಲ್ಲಿ ಕಲಿಸ್ಬಿಟ್ಟು ಅಪ್ಲೈ ಮಾಡ್ತಿದ್ದೆ ಸ್ವಲ್ಪ ದಪ್ಪದಾಗಿ. ಅದು ನಾನು ತೊಳಿತಾ ಇರಲಿಲ್ಲ, ಅದು ಸ್ವಲ್ಪ ಪುಡಿ ಪುಡಿಯಾಗಿ ಬರ್ತಿತ್ತಲ್ಲ, ಅದನ್ನು ಅವಳಿಗೆ ಹುಳ ಅಂತ ಹೇಳ್ತಿದ್ದೆ. ಸೊ ನೋಡು ಇದು ಮುಟ್ಟು ನೋಡು ಹುಳ ಇದೆ ಅಂತೇಳಿ. ಅದೇ ಟೈಮಿಗೆ ಹಬ್ಬಕ್ಕೆ ತಂದಂಥ ಸ್ವಲ್ಪ ಸೀತಾಫಲ ಹಣ್ಣುಗಳಿತ್ತು, ಅದರ ಬೀಜಗಳನ್ನು ಕೂಡ ಅದ್ರ ಮೇಲೆ ಸ್ಟಿಕ್ ಮಾಡ್ತಿದ್ದೆ, ಅಂಟಿಸ್ತಿದ್ದೆ. ಸೊ ಅದನ್ನೇನು ಅನ್ಕೊಂಡ್ಬಿಟ್ಲು, ವೈಟು ಮತ್ತು ಬ್ಲ್ಯಾಕು ಕಾಂಬಿನೇಷನ್ ನೋಡ್ಬಿಟ್ಟು, ಸೊ ಹುಳ ಇದು ಏನೋ ಮಾಡಿಬಿಡುತ್ತೆ. ಫಸ್ಟ್ ಒಂದು 2 ಡೇಸು ಅದೇ ಕೇಳೋಳು, ಕೇಳಲ್ಲ ಅಂತಲ್ಲ, ಒಂದು ದಿನದಲ್ಲಿ ಒಂದು 5-6 ಸರಿ ಕೇಳೋಳು ಮಮ್ಮಮ್ಮ ಅಂತ. ಮತ್ತು ಇಲ್ಲ ಹುಳ ಇದೆ ಅಂದರೆ ತೋರಿಸಿ ಅನ್ನೋಳು, ತೋರಿಸೋವರೆಗೂ ಇದು ಮಾಡ್ತಿರ್ಲಿಲ್ಲ. ಹಾಗೆ ಇದೆ ಅಂದರೆ ಇದು ಮಾಡ್ತೀವಿ, ತೋರಿಸ್ಬೇಕಿತ್ತಲ್ವ, ಸರಿ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು 2 ಡೇಸು ಅದೇ ರೈಸ್ ಫ್ಲೋರ್ನ ಮಿಕ್ಸ್ ಮಾಡಿ ಹಾಕ್ಕೊಂಡು ಇದು ಮಾಡ್ತಿದ್ದೆ. ಒಂದು ತೆಳು ಕನ್ಸಿಸ್ಟೆನ್ಸಿ ಗೊತ್ತಿರುತ್ತೆ, ಒಂದು ಸ್ವಲ್ಪ ಅದು ಡ್ರೈ ಆಗುತ್ತೆ, ಆಮೇಲೆ ಅದು ಪೌಡ್ರ್ ಥರ ಆಗಿಬಿಡುತ್ತೆ. ಅದಕ್ಕೆ ನೋಡ್ಕೊಂಡು ಎದ್ರುಕೊಳ್ಳೋಳು. ಆದಮೇಲೆ ಒಂದು 2-3 ಡೇಸ್ ಆದಮೇಲೆ ತುಂಬ ತೋರಿಸಿ ಅನ್ನೋದು ಸ್ಟಾರ್ಟ್ ಮಾಡಿದ್ಲಲ್ಲ, ಆ ಸ್ಟಿಕ್ ಮಾಡ್ತಿದ್ದೆ ಆ ಬೀಜಗಳೇನಿತ್ತು ಸೀಡ್ಸು ಸೀತಾಫಲದ್ದು ಅದ್ರ ಮೇಲೆ, ಆ ವೈಟ್ ಇದ್ರ ಮೇಲೆ. ಅವಾಗ ಏನಾಗ್ತಿತ್ತು ಅವ್ಳಿಗೆ ದಪ್ಪುಳ ಅಂತ ಹೇಳ್ಬಿಟ್ಟು ಎದ್ರುಕೊಂಡು. ನಿಜವಾಗ್ಲೂ ಎಷ್ಟು ಈಸಿಯಾಗಿ ಬಿಡ್ತಾಳೆ ಅಂತಲೇ ಅಂದ್ಕೊಂಡಿರಲಿಲ್ಲ, ಈಸಿಯಾಗಿ ಬಿಟ್ಬಿಟ್ಲು. ನಿಜವಾಗ್ಲೂ ಇದೊಂದು 4-5 ಟಿಪ್ಸ್ನ ಫಾಲೋ ಮಾಡಿ. ಮಕ್ಕಳು ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ನಮಗೆ ಅಂದ್ಕೊಳ್ಳೋರವ್ರದ್ದು ಏನೂ ಇಲ್ಲ, ನಿಮ್ಗೆ ಇಷ್ಟ ಬಂದಷ್ಟು ದಿನ ಕುಡಿಸಿ, ಮತ್ತು ಜೊತೆಲೇ ಇಟ್ಕೊಂಡು ಕುಡಿಸೋದಕ್ಕೆ ಅಭ್ಯಾಸ ಮಾಡಿ. ಕುಡಿಸೋದು ಬಿಡಿಸ್ತಿದ್ದೀವಿ ಅಂತ 1 ಮಂತ್ ಮುಂಚೆನೇ ನಿಮಗೆ ನೈಟು ಸ್ವಲ್ಪ ಹಾಲು ಕುಡಿಸೋದು, ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕುಡಿಸೋದು ಅಥವಾ ಜ್ಯೂಸಸ್ಗಳು ಕುಡಿಸೋದು, ಆ ಥರ ಮಕ್ಳಿಗೆ ಇದು ಮಾಡಿ. ಡೇ ಟೈಮು ನೀವು ಅವ್ರನ್ನ ಕಂಟ್ರೋಲಿಗೆ ತೊಗೊಂಡು ನೈಟ್ ಟೈಮ್ ಇದು ಮಾಡಿ, ಆಮೇಲೆ ಬಿಡಿಸಿ. ಒಂದೇ ಸರಿ ಸಡನ್ನಾಗಿ ಸ್ಟಾಪ್ ಮಾಡೋಕ್ಕೆ ಹೋಗ್ಬಿಡಿ. ಇದಿಷ್ಟು ಗಮನದಲ್ಲಿ ಇಟ್ಕೊಳ್ಳಿ. ಸೊ ವಿಡಿಯೋ ಲಾಂಗ್ ಅಂತ ಅನ್ಸೋದನ್ನು ಇನ್ಫಾರ್ಮೇಷನ್ ಇರೋದ್ರಿಂದ ನೋಡಿ, ನಿಜವಾಗ್ಲೂ ಸ್ಕಿಪ್ ಮಾಡ್ದಂಗೆ. ಸೊ ಅದಾದಮೇಲೆ ನೆಕ್ಸ್ಟ್ ಬರೋದು ಅಮ್ಮಂದ್ರಿಗೆ. ನಮಗೂ ಕೂಡ ಪೇಯ್ನ್ ಇರುತ್ತೆ, ಅವ್ರಿಗೂ ಕೂಡ ಎಷ್ಟು ಪೇಯ್ನ್ ಇರುತ್ತೆ ಅಷ್ಟು ನಮಗೂ ಪೇಯ್ನ್ ಇರುತ್ತೆ. ಸೊ ಅದೊಂಥರ ಏನೋ ಒಂದು ಅಟ್ಯಾಚ್ಮೆಂಟ್ ಆಗಿಬಿಟ್ಟಿರುತ್ತೆ. ಸೊ ನಾನು ಇವಾಗ ನೈಟ್ ಅವಳು ಮಲಗಿಸುವಾಗ ಯಾವಾಗಲೂ ಫೀಡ್ ಮಾಡ್ತಿದ್ನಲ್ವ, ಸೊ ಇವಾಗಲೂ ಫೀಡ್ ಮಾಡೋಕ್ಕೆ ಹೋಗಂಗಾಗತ್ತೆ, ಅಷ್ಟು ಒಂದು ಇದಾಗಿರ್ತೀವಲ್ವ, ಅವ್ರು ಮರ್ತ್ಕೊಂಡ್ಬಿಡ್ತಾರೆ ಬೇಗ. ಸೊ ಇನ್ನು ಅಮ್ಮಂದ್ರ ವಿಷಯಕ್ಕೆ ಬರೋದಾದರೆ, ಸೊ ಇಬ್ರಿಗೂ ಪೇಯ್ನ್ ಇರುತ್ತಲ್ವ, ಸೊ ಹಾಗಾಗಿ ಸಾಸಿವೆ ಇರುತ್ತಲ್ವ, ಸಾಸಿವೆನ ಅರ್ದ್ಬಿಟ್ಟು ಅದ್ರ ಸುತ್ತ ಹಚ್ಚಿದ್ರೆ ಹಾಲೆಲ್ಲ ಇಲ್ಬಿಟ್ಟು ಅಂದರೆ ಎಲ್ಲ ಆಚೆ ಹೊರಟೋಗುತ್ತೆ ಅಂತ ನಮ್ಮ ಮಮ್ಮಿ ಹೇಳ್ತಿದ್ರು. ಸೊ ಅದನ್ನು ಕೂಡ ಮಾಡಿದೆ. 1 ದಿನ ಆಗಿತ್ತು. ಸೊ ಅದ್ರ ನೆಕ್ಸ್ಟ್ ಡೇ ಸ್ವಲ್ಪ ಸ್ಟೋನ್ ಆದಂಗಾಗಿತ್ತು, ಅಂದರೆ ಗಟ್ಟಿ ಆದಂಗಾಗಿತ್ತು. ಸ್ವಲ್ಪ ಐಸ್ ಪ್ಯಾಕ್ ಆಗಿರ್ಬೋದು, ಇಲ್ಲಾಂದರೆ ಹಾಟ್ ಪ್ಯಾಕ್ ಆಗಿರ್ಬೋದು, ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ಮಾಡಿ. ಮತ್ತು 1-2 ಡೇಸ್ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ನ ತೊಗೊಂಡ್ರೆ ಸಾಕು, ಪ್ಯಾರಾಸಿಟಮಲ್ ಇರುತ್ತಲ್ವ ಅದನ್ನು ತಗೊಂಡ್ರೆ ಕಡಿಮೆ ಆಗ್ತಾ ಬರುತ್ತೆ. ಫುಲ್ಲಿ ನಮ್ಮಿಬ್ರಿಗೂ ಜ್ವರ ಬರಲಿಲ್ಲ, ಅವ್ಳಿಗೂ ಕೂಡ ಜ್ವರ ಬರಲಿಲ್ಲ, ನನಗೂ ಕೂಡ ಜ್ವರ ಬರಲಿಲ್ಲ. ಬಟ್ ಅವಳು ಹತ್ತಿ ಸ್ವಲ್ಪ ಮೌತೆಲ್ಲ ಡ್ರೈ ಆದಂಗಾಗಿತ್ತು. ಸೊ ಅದು ಬಿಟ್ಟರೆ ನಮ್ಮಿಬ್ರಿಗೂ ಯಾವುದೇ ಥರದ ಜ್ವರ ಬರಲಿಲ್ಲ, ಜೊತೆಗೆ ಇದ್ದಿದ್ದರಿಂದ. ಸೊ 1 ಡೇ ನಾನೇ ಕಂಟ್ರೋಲ್ ಮಾಡಿ, 2nd ಡೇ ನನ್ನ ಸಿಸ್ಟರ್ ಮನೆಗೆ ಹೋಗಿ ಅವ್ರಿಗೆಲ್ಲ ಕೊಟ್ಟು ಇದು ಮಾಡಿದಾಗ, ಇಲ್ಲ ನಾನು ಅಮ್ಮನ ಬಿಟ್ಟು ಮಲ್ಗೋದೇ ಇಲ್ಲ ಅಂತೇಳಿ ನನ್ನ ಹತ್ರ ಬಂದು ಮಲ್ಕೊಂಡು ಅವಳು ಬಿಟ್ಲು. ಸೊ ಈಸಿಯಾಗಿ ಬಿಟ್ಲು. ಮಕ್ಕಳಿಗೆ ನಿಜವಾಗ್ಲೂ ಯಾವುದೇ ಥರದ ಕಹಿ ಇದನ್ನೆಲ್ಲ ಇದು ಮಾಡೋಕ್ಕೆ ಹೋಗಬೇಡಿ, ಪಾಪ ನಿಜವಾಗ್ಲೂ ಅವ್ರು ಚಿಕ್ಕ ಮಕ್ಕಳು ಬಾಯಿಗಳಿದಿರುತ್ತೆ. ಸೊ ಅದಾದಮೇಲೆ ಇವಾಗ ಡಾಕ್ಟ್ರ್ ಹತ್ರ ಹೋದರೆ, ಡಾಕ್ಟರ್ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ರೆ ಒಂದು ಸಿರಪ್ ಕೊಡ್ತಾರಂತೆ. ಆ ಸಿರಪ್ನ ನೀವು ಹಚ್ಚಿದ್ರೆ ಮಕ್ಕಳು ಆ ಸ್ಮೆಲ್ಲಿಗೆ ಬರಲ್ಲ ಅಂತಲೂ ಏನೋ ಹೇಳ್ದಂಗಿತ್ತು. ಡಾಕ್ಟ್ರ್ ಹತ್ರ ಬೇಕಾದರೆ ಯಾವುದೇ ಇದನ್ನು ಟ್ರೈ ಮಾಡಿದ್ರೂ ಅವ್ರು ಬಿಡ್ತಾ ಇಲ್ಲ ಅಂತ ಅಂದಾಗ ನೀವು ಒಂದು ಈ ಟ್ರಿಕ್ಸ್ನ ಫಾಲೋ ಮಾಡಿ. ಮೀನ್ಸ್ ಅದೇ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಸಿರಪ್ನ ಬರ್ಸ್ಕೊಂಬಂದು ನೀವು ಆ ಥರನೂ ಕೂಡ ಬಿಡಿಸ್ಬೋದು. ಮಕ್ಕಳಿಗೆ ಹಾಲು ಬಿಡಿಸೋದು ತುಂಬಾ ಈಸಿ, ಅದನ್ನೇನು ಒಂದು ದೊಡ್ಡ ಸರ್ಕಸ್ ಥರ ತೊಗೊಳಕ್ಕೆ ಹೋಗ್ಬಿಡಿ, ಜೊತೆಲೇ ಇದ್ಕೊಂಡು ಬಿಡಿಸಿ ಆದಷ್ಟು. ಸೊ ನಾನು ಈಗ ಬಿಡಿಸ್ದೆ ನನ್ನ ಮಗಳಿಗೆ. ನಿಜವಾಗ್ಲೂ ಅವಳು ಬಿಡ್ತಾಳೆ ಅಂತಲೇ ಅಂದ್ಕೊಂಡಿರಲಿಲ್ಲ, ನಿಜವಾಗ್ಲೂ ಬಿಟ್ಲು. ಅವಳು ಎಷ್ಟು ಅಟ್ಯಾಚ್ ಆಗಿಬಿಟ್ಟಿದ್ಲು ಅಂದರೆ, ಅವಳು ಒಂದು 100ರಲ್ಲಿ 90% ಅಟ್ಯಾಚ್ ಆಗಲಿ, ಒಂದು 10% ಅಷ್ಟೇ ಇದ್ದಿದ್ದು. ಗೊತ್ತಲ್ವ ಮಕ್ಕಳಂದ್ರೆ, ನಿಮ್ಗೂ ಅಮ್ಮಂದ್ರೆಲ್ಲ ಗೊತ್ತಿರುತ್ತೆ. ಸೊ ಈಸಿ ಆಗಿಬಿಟ್ಲು. ಸೊ ಮಕ್ಕಳನ್ನ ಜೊತೇಲಿ ಇಟ್ಕೊಂಡೇ ಬಿಡಿಸಿ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಏನೇನೋ ತಿಕ್ಕಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಯೂಸ್ ಮಾಡಿದ ಟಿಪ್ಸ್ನ ಫಾಲೋ ಮಾಡಿದ್ರೆ ನೀವು ಮಾಡಿ, ಇಲ್ಲಾಂದರೆ ಇಟ್ಸ್ ಓಕೆ. ಬಟ್ ನನಗೆ ಹೆಲ್ಪ್ ಆಯಿತು, ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ನಾನು ಕಮೆಂಟ್ ಮಾಡ್ತೀನಿ, ಅಥವಾ ಇಲ್ಲ ವಿಡಿಯೋ ಮಾಡಿ ಹಾಕೋದಾದರೆ ಹಾಕ್ತೀನಿ. ಸೊ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.